ದಲಿತ ಹೆಣ್ಣು ಮಕ್ಕಳಿಗೆ ಶಾಸಕ ಯತ್ನಾಳ್ ಅಪಮಾನ ಮಾಡಿದ್ದಾರೆ ಅಂತ ಆರೋಪಿಸಿ ಕೊಪ್ಪಳ ನಗರ ಠಾಣೆಗೆ ದಲಿತ ಸಂಘಟನೆಗಳ ಕಾರ್ಯಕರ್ತ ಮಲ್ಲು ಪೂಜಾರ್ ಅನ್ನೋರು ದೂರನ್ನ ಕೊಟ್ಟಿದ್ದರು. ಯತ್ನಾಳ್ ವಿರುದ್ಧ ಅಟ್ರಾಸಿಟಿ ಕೇಸ್ ಕೂಡ ದಾಖಲಿಸಿ ಪೊಲೀಸರು ಎಫ್ಐಆರ್ ಮಾಡಿದ್ರು. ಎಫ್ಐಆರ್ ಪ್ರಶ್ನಿಸಿ ಯತ್ನಾಳ್ ಹೈಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿದರು. ತಮ್ಮ ಹೇಳಿಕೆಯನ್ನ ತಿರುಚಲಾಗಿದೆ ಅಂತ ವಕೀಲರು ವಾದ ಮಾಡಿದ್ರು. ವಿಷಯ ಅಂದ್ರೆ ಮೈಸೂರಿನಲ್ಲಿ ಸೆಪ್ಟೆಂಬರ್ 12ನೇ ತಾರೀಕಿನಂದು ಮಾತನಾಡ್ತಾ ಯತ್ನಾಳ್ ಅವರು ಸನಾತನ ಧರ್ಮದ ಹೆಣ್ಣು ಮಕ್ಕಳಿಗೆ ಚಾಮುಂಡಿ ತಾಯಿ ಪೂಜೆ ಹಕ್ಕಿದೆ, ದಲಿತ ಹೆಣ್ಣು ಮಕ್ಕಳಿರಲಿ ಯಾವುದೇ ಸಮಾಜದವರಲ್ಲಿ ಹಕ್ಕಿದೆ ಅಂತ ಹೇಳಿದ್ದರು. ಆದರೆ ಇದನ್ನ ದಲಿತ ಹೆಣ್ಣು ಮಕ್ಕಳಿಗೆ ಹಕ್ಕಿಲ್ಲ ಅಂತ ಯತ್ನಾಳ್ ಹೇಳಿದ್ದಾರೆ ಅಂತ ಆರೋಪಿಸಿ ದೂರನ್ನ ಕೊಡಲಾಗಿತ್ತು. ಇದು ಹೈಕೋರ್ಟ್ನಲ್ಲಿ ಯತ್ನಾಳ್ ಹೇಳಿಕೆಯನ್ನ ಇವತ್ತು ಮೊಬೈಲ್ನಲ್ಲಿ ಜಡ್ಜ್ಗೆ ಕೇಳಿಸಿದ್ರು ಕೂಡ. ಬಳಿಕ ಹೈಕೋರ್ಟ್ ಯತ್ನಾಳ್ ವಿರುದ್ಧ ಬಲವಂತದ ಕ್ರಮ ತೆಗೆದುಕೊಳ್ಳಬಾರದು ಅಂತ ಆದೇಶಿಸಿದ್ದು, ಪೊಲೀಸರ ತನಿಖೆಗೂ ಸಹಕರಿಸುವಂತೆ ಯತ್ನಾಳ್ಗೆ ಹೈಕೋರ್ಟ್ ಸೂಚನೆ ಕೊಟ್ಟಿದೆ. ಅಷ್ಟೇ ಅಲ್ಲ, ಯಾವುದೇ ಪಕ್ಷದವರು ಇರಲಿ, ಒಂದು ಸಮುದಾಯ ಓಲೈಸಿದ್ರೆ ಹೀಗಾಗ್ಬಿಡುತ್ತೆ, ಭಾರತೀಯರನ್ನ ಭಾರತೀಯರಂತೆಯೇ ನೋಡಿದ್ರೆ ಈ ಸಮಸ್ಯೆ ಇರೋದಿಲ್ಲ ಅಂತ ನ್ಯಾಯಮೂರ್ತಿಗಳಾಗಿರುವ MI ಅರುಣ್ ಅವರಿದ್ದಂತಹ ಹೈಕೋರ್ಟ್ನ ಪೀಠ ಅಭಿಪ್ರಾಯ ಪಟ್ಟಿದೆ.